Okay, next important compounds of nitrogen ಅಲ್ಲಿ ಒಂದು ಅಮೋನಿಯಾ ಡಿಸ್ಕಸ್ ಮಾಡಿದ್ವಿ. ನಾವು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಯಾವ್ದಪ್ಪ ಅಂದ್ರೆ ನೈಟ್ರಿಕ್ ಆಕ್ಸೈಡ್ ಅಂತ ಹೇಳಿ. HNO3 ನೈಟ್ರಿಕ್ ಆಸಿಡ್. ನೈಟ್ರಿಕ್ ಆಸಿಡ್ ಅಲ್ಲಿ ನೈಟ್ರೋಜನ್ ತುಂಬಾ ಆಕ್ಸೋ ಆಸಿಡ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ನೈಟ್ರಸ್ ಆಸಿಡ್ ಇರ್ಬೋದು, HNO2 ಅಂತ ಹೇಳ್ತೀವಿ. ಇನ್ನೊಂದು ನೈಟ್ರಿಕ್ ಆಸಿಡ್ HNO3. ಇನ್ನೊಂದು H2N2O2 ಅಂತ ಹೇಳಿ ಹೈಪೋ ನೈಟ್ರಸ್ ಆಸಿಡ್ ಅಂತ ಹೇಳ್ತೀವಿ. ಆಕ್ಸೋ ಆಸಿಡ್ಸ್ ಅಂದ್ರೆ ಗೊತ್ತಿದೆ, ಸೆಂಟ್ರಲ್ ಆಟಮ್ ಅಟ್ಯಾಚ್ ದಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ಗೆ ಸೆಂಟ್ರಲ್ ಆಟಮ್ ಗೆ ಸೇಮ್ ಟೈಮ್ OH ಗ್ರೂಪ್ ಇರುತ್ತೆ. ಆ OH ಗ್ರೂಪ್ ಇಂದ ಹೈಡ್ರೋಜನ್ ನ ಡೊನೇಟ್ ಮಾಡಿದ್ರೆ ಅಂತ ಆಸಿಡ್ಸ್ ನಾವೇನಂತ ಹೇಳ್ತೀವಿ, ಆಕ್ಸೋ ಆಸಿಡ್ಸ್ ಅಂತ ಹೇಳ್ತೀವಿ. ಅದೇ ತರ ನೈಟ್ರೋಜನ್ ಕೆಲವು ಆಕ್ಸೋ ಆಸಿಡ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಒಂದು ನೈಟ್ರಸ್ ಆಸಿಡ್ HNO2, ನೈಟ್ರಿಕ್ ಆಸಿಡ್ HNO3. ಇನ್ನೊಂದು ಹೈಪೋ ನೈಟ್ರಸ್ ಆಸಿಡ್ ಅಂತ ಹೇಳ್ತೀವಿ, H2N2O2. ಇದರಲ್ಲಿ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಯಾವ್ದಂದ್ರೆ HNO3 ಇಸ್ ನಥಿಂಗ್ ಬಟ್ ನೈಟ್ರಿಕ್ ಆಸಿಡ್ ಅಂತ ಹೇಳ್ತೀವಿ. ನೈಟ್ರಿಕ್ ಆಸಿಡ್ ಅಲ್ಲಿ ಒಂದು ಲ್ಯಾಬೊರೇಟರಿ ಪ್ರಿಪರೇಷನ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಪೊಟ್ಯಾಷಿಯಂ ನೈಟ್ರೇಟ್ KNO3 ಅಥವಾ ಸೋಡಿಯಂ ನೈಟ್ರೇಟ್ NaNO3. ಯಾವ್ದಾದ್ರು ತಗೊಳ್ಳಿ, ಪೊಟ್ಯಾಷಿಯಂ ನೈಟ್ರೇಟ್ ಅಥವಾ ಸೋಡಿಯಂ ನೈಟ್ರೇಟ್. ಇಟ್ಸ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ H2SO4 ಜೊತೆ ರಿಯಾಕ್ಟ್ ಆಗುತ್ತೆ. ಯೂಶುವಲಿ ಸಲ್ಫ್ಯೂರಿಕ್ ಆಸಿಡ್ ಡಿಸೋಸಿಯೇಟ್ ಆಗುತ್ತೆ, H ಪ್ಲಸ್ HSO4 ಮೈನಸ್ ಈ ತರ ಡಿಸೋಸಿಯೇಟ್ ಆಗುತ್ತೆ. ಅದೇ ತರ ಸೋಡಿಯಂ ನೈಟ್ರೇಟ್ ಡಿಸೋಸಿಯೇಟ್ ಆಗ್ಬೇಕು ಅಂದ್ರೆ Na+NO3 ಮೈನಸ್ ಅಂತ ಹೇಳ್ತೀವಿ. ಈ NO3 ಮೈನಸ್ H ಪ್ಲಸ್ ಜೊತೆ ಕಂಬೈನ್ ಆಗುತ್ತೆ. ನೈಟ್ರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ HNO3. ಪ್ಲಸ್ ರಿಮೈನಿಂಗ್ ಇನ್ನೇನು ಹೊಂದಿರುತ್ತೆ ಅಂದ್ರೆ Na ಪ್ಲಸ್ ಇದೆ, HSO4 ಮೈನಸ್ ಇದೆ. Na ಪ್ಲಸ್ HSO4 ಮೈನಸ್ ಜೊತೆ ಕಂಬೈನ್ ಆದ್ರೆ NaHH4 ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಅಂತ ಕರೀತೀರಾ ಅಥವಾ ಸೋಡಿಯಂ ಬೈಸಲ್ಫೇಟ್ ಅಂತ ಕರೀತೀರಾ. ಇದು ಸ್ಮಾಲ್ ಸ್ಕೇಲ್ ಪ್ರಿಪರೇಷನ್ ಅಥವಾ ಲ್ಯಾಬೊರೇಟರಿ ಪ್ರಿಪರೇಷನ್ ಅಂತ ಹೇಳ್ತೀವಿ. ಇಲ್ಲಿ in place of sodium nitrate we can use potassium nitrate also. Potassium nitrate ಏನಾದ್ರು ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಸೇಮ್ HNO3 ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಸೋಡಿಯಂ ಬೈಸಲ್ಫೇಟ್ ಫಾರ್ಮೇಶನ್ ಆಗಿದೆ, ಪೊಟ್ಯಾಷಿಯಂ ಇದ್ರೆ ಪೊಟ್ಯಾಷಿಯಂ ಬೈಸಲ್ಫೇಟ್ ಫಾರ್ಮೇಶನ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಲಾರ್ಜ್ ಸ್ಕೇಲ್ ಪ್ರಿಪರೇಷನ್. 3 ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್. ತುಂಬಾ ಸಲ ರಿಪೀಟ್ ಆಗಿದೆ ಕ್ವಶನ್. ಪ್ರಿಪರೇಷನ್ ಆಫ್ ನೈಟ್ರಿಕ್ ಆಸಿಡ್ ಯೂಸಿಂಗ್ ಆಸ್ಟ್ವಾಲ್ಡ್ ಪ್ರೋಸೆಸ್ ಅಂತ ಹೇಳಿ. ಆಸ್ಟ್ವಾಲ್ಡ್ ಪ್ರೋಸೆಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್. ಇಲ್ಲಿ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಬರುತ್ತೆ. ಒಂದೊಂದು ಸ್ಟೆಪ್ ಒಂದೊಂದು ಮಾರ್ಕ್ಸ್ ಇರುತ್ತೆ. ಆ 3 ಸ್ಟೆಪ್ ಅಲ್ಲಿ ಫಸ್ಟ್ ಸ್ಟೆಪ್ ಕೆಟಲಿಟಿಕ್ ಆಕ್ಸಿಡೇಷನ್ ಆಫ್ ಅಮೋನಿಯಾ ಅಂತ ಹೇಳ್ತೀವಿ. ಸೆಕೆಂಡ್ ಸ್ಟೆಪ್ ಬಂದು ಆ ಕೆಟಲಿಟಿಕ್ ಆಕ್ಸಿಡೇಷನ್ ಆಫ್ ಅಮೋನಿಯಾ ನಲ್ಲಿ ನೈಟ್ರಿಕ್ ಆಕ್ಸೈಡ್ ಫಾರ್ಮೇಶನ್ ಆಗಿದೆ. ನಥಿಂಗ್ ಬಟ್ ನೈಟ್ರೋಜನ್ ಮಾನಾಕ್ಸೈಡ್ NO. ಆ ನೈಟ್ರೋಜನ್ ಮಾನಾಕ್ಸೈಡ್ ನ ಸೆಕೆಂಡ್ ಸ್ಟೆಪ್ ಅಲ್ಲಿ ಆಕ್ಸಿಡೈಸ್ ಮಾಡಿ ನೈಟ್ರೋಜನ್ ಆಕ್ಸೈಡ್ ಇಸ್ ಕನ್ವರ್ಟೆಡ್ ಇಂಟು ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಹಾಗಾಗಿ ಸೆಕೆಂಡ್ ಸ್ಟೆಪ್ ನ ನಾವೇನಂತ ಹೇಳ್ತೀವಿ ಅಂದ್ರೆ ಆಕ್ಸಿಡೇಷನ್ ಆಫ್ ನೈಟ್ರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ, ಅಥವಾ ನೈಟ್ರಿಕ್ ಆಕ್ಸೈಡ್ ಇಸ್ ಕನ್ವರ್ಟೆಡ್ ಇಂಟು ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಥರ್ಡ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಅಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗಿರುತ್ತೆ. ಆ ನೈಟ್ರೋಜನ್ ಡೈಆಕ್ಸೈಡ್ ನ ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಇಟ್ಸ್ ನಥಿಂಗ್ ಬಟ್ ಡಿಸಲ್ಯೂಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಹಾಗಾಗಿ ಪ್ರಿಪರೇಷನ್ ಆಫ್ ನೈಟ್ರಿಕ್ ಆಸಿಡ್ ಅಥವಾ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಬೈ ಯೂಸಿಂಗ್ ಆಸ್ಟ್ವಾಲ್ಡ್ ಪ್ರೋಸೆಸ್ ಇನ್ವಾಲ್ವ್ಸ್ 3 ಸ್ಟೆಪ್ ಅಂತ ಹೇಳ್ತೀವಿ. ಫಸ್ಟ್ ಸ್ಟೆಪ್ ದಟ್ ಇಸ್ ಕಾಲ್ಡ್ as catalytic oxidation of ammonia. ಲಾಸ್ಟ್ ಕ್ಲಾಸ್ ಅಲ್ಲಿ ಯೂಸಸ್ ಆಫ್ ಅಮೋನಿಯಾನ ಓದ್ಬೇಕಾದ್ರೆ ಅಮೋನಿಯಾನ ನೈಟ್ರಿಕ್ ಆಸಿಡ್ ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಆ ನೈಟ್ರಿಕ್ ಪ್ರಿಪರೇಷನ್ ಅಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಅಮೋನಿಯಾನ ಆಕ್ಸಿಡೇಷನ್ ಮಾಡ್ತಾ ಇದೀವಿ. ಕೆಟಲಿಟಿಕ್ ಆಕ್ಸಿಡೇಷನ್ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ಆಫ್ ಅಮೋನಿಯಾ ಮೀನ್ಸ್ ಅಡಿಷನ್ ಆಫ್ ಆಕ್ಸಿಜನ್ ಆಗಬೇಕು ಇನ್ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್. ದಟ್ಸ್ ವೈ ಇಟ್ಸ್ ಕಾಲ್ಡ್ as ಕೆಟಲಿಟಿಕ್ ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಯಾವ ಕೆಟಲಿಸ್ಟ್ ನ ಯೂಸ್ ಮಾಡ್ತೀರಾ ಅಂದ್ರೆ ಪ್ಲಾಟಿನಂ ರೋಡಿಯಂ ಗಾಸ್ ಕೆಟಲಿಸ್ಟ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಹೈ ಹೀಟ್ ಆಫ್ ನೈಟ್ರಿಕ್ ಆಸಿಡ್ ಅಥವಾ ನೈಟ್ರಿಕ್ ಆಕ್ಸೈಡ್ ಫಾರ್ಮೇಶನ್ ಆಗಬೇಕು ಅಂದ್ರೆ ಆಪ್ಟಿಮಮ್ ಟೆಂಪರೇಚರ್ ಮತ್ತೆ ಪ್ರೆಷರ್ ಇಂಪಾರ್ಟೆಂಟ್.
ಸೊ ಇಲ್ಲಿ ಪ್ರೆಷರ್ 9 ಬಾರ್ ಪ್ರೆಷರ್ ನ ಅಪ್ಲೈ ಮಾಡ್ತೀವಿ. ಸೊ 500 ಕೆಲ್ವಿನ್ ಟೆಂಪರೇಚರ್ ನ ಅಪ್ಲೈ ಮಾಡ್ತೀವಿ. ಸೊ ಅಮೋನಿಯಾ ಆಕ್ಸಿಡೇಷನ್ ಆಗಬೇಕು. 4 ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಾ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈ ಮೂರು ರಿಯಾಕ್ಷನ್ಸ್ ಇಲ್ಲಿ ಇನ್ವಾಲ್ವ್ ಆಗ್ತಾ ಇದಾವೆ. ಸೊ ಇಲ್ಲಿ ಫಿಸಿಕಲ್ ಸ್ಟೇಟ್ ನ ಮೆನ್ಷನ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಅಮೋನಿಯಾ ಯೂಶುವಲಿ ಗೇಸಿಯಸ್ ಸ್ಟೇಟ್ ಅಲ್ಲಿ ಇದೆ. ಕೆಟಲಿಟಿಕ್ ಆಕ್ಸಿಡೇಷನ್ ಅಂತ ಹೇಳ್ತಾ ಇದ್ರ, ಆಕ್ಸಿಡೇಷನ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಯೂಶುವಲಿ ಗೇಸಿಯಸ್ ಸ್ಟೇಟ್ ಅಲ್ಲಿ ಇದೆ. ಕೆಟಲಿಟಿಕ್ ಆಕ್ಸಿಡೇಷನ್ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಆಯ್ತು ಇನ್ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಬೇಕು. ಸೊ ಯಾವ ಕೆಟಲಿಸ್ಟ್ ನ ಯೂಸ್ ಮಾಡ್ತೀರಾ ಇಲ್ಲಿ ಅಂದ್ರೆ, ಸೊ ಪ್ಲಾಟಿನಂ ರೋಡಿಯಂ ಗಾಸ್ ಕೆಟಲಿಸ್ಟ್ ನ ಯೂಸ್ ಮಾಡ್ತೀರಾ. ಅಟ್ ಟೆಂಪರೇಚರ್ ಆಫ್ 500 ಕೆಲ್ವಿನ್ ಟೆಂಪರೇಚರ್. ಸೊ ಪ್ರೆಷರ್ ಎಷ್ಟಿರಬೇಕು ಅಂದ್ರೆ 9 ಬಾರ್ ಪ್ರೆಷರ್ ಇರಬೇಕು. ಅಮೋನಿಯಾ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ at a catalyst. So platinum rhodium gas catalyst ಇದೆ at a temperature of 500 Kelvin. So 9 bar pressure ನ ಅಪ್ಲೈ ಮಾಡಿದಾಗ ಸೊ ಅಮೋನಿಯಾ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ನೈಟ್ರಿಕ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಏನು ಸೊ ಫಾರ್ಮೇಶನ್ ಆಗಿರ್ತಕ್ಕಂತ ನೈಟ್ರಿಕ್ ಆಕ್ಸೈಡ್ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ ಅಂದ್ರೆ ಗೇಸಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಪ್ಲಸ್ ಅದ್ರ ಜೊತೆನಲ್ಲಿ ವಾಟರ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ H2O. ಸೊ ಇದು ಸಹ ಏನಾಗಿರುತ್ತೆ ಅಂದ್ರೆ ಗೇಸಿಯಸ್ ಸ್ಟೇಟ್ ಅಲ್ಲಿ ಇದೆ. ಸೊ ಹಾಗಾಗಿ ವಾಟರ್ ವೇಪರ್ಸ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತೀವಿ. So physical state important mention ಮಾಡೋದಿಲ್ಲಿ. So ammonia reacts with oxygen in presence of platinum rhodium gas at a temperature of 500 Kelvin. So pressure 9 bar pressure ಇದ್ದಾಗ ಅಮೋನಿಯಾ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ನೈಟ್ರಿಕ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಪ್ಲಸ್ ಅದ್ರ ಜೊತೆಯಲ್ಲಿ ವಾಟರ್ ವೇಪರ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಈಸಿಯಾಗಿ ನೆನ್ಪಿಟ್ಕೊಳ್ಳಿ. 4 ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಾ 5 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ 6 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಬರುತ್ತೆ ಅಥವಾ ವಾಟರ್ ವೇಪರ್ಸ್ ಅಂತ ಹೇಳ್ತೀವಿ. ಸೊ ಎಷ್ಟು ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಾ ತಗೊಂಡಿರ್ತೀರೋ ಅಷ್ಟು ಮಾಲಿಕ್ಯೂಲ್ಸ್ ಆಫ್ ನೈಟ್ರಿಕ್ ಆಕ್ಸೈಡ್ ಫಾರ್ಮೇಶನ್ ಆಗಬೇಕು. ಸೊ 4 ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಾ ತಗೊಂಡಿದ್ರೆ ಅಂದ್ರೆ 4 ಮಾಲಿಕ್ಯೂಲ್ಸ್ ಆಫ್ ನೈಟ್ರಿಕ್ ಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಈಸಿಯಾಗಿ ನೆನ್ಪಿಟ್ಕೊಳ್ಳಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ಕೆಟಲಿಟಿಕ್ ಆಕ್ಸಿಡೇಷನ್ ಆಫ್ ಅಮೋನಿಯಾ ಅಂತ ಹೇಳ್ತಾ ಇದ್ರ. ಸೊ ನಮಗೆ ರಿಯೇಜೆಂಟ್ಸ್ ಏನಾಗಿರ್ಬೇಕು ಅಂದ್ರೆ, ಒಂದು ಆಕ್ಸಿಡೇಷನ್ ಅಮೋನಿಯಾನ ಆಕ್ಸಿಡೇಷನ್ ಮಾಡ್ತಾ ಇದ್ರ. ಆಕ್ಸಿಡೇಷನ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಆಕ್ಸಿಜನ್ ಇರಬೇಕು. ಸೊ ಹಾಗಾಗಿ ರಿಯೇಜೆಂಟ್ಸ್ ನಮಗೆ ಅಮೋನಿಯಾ ಮತ್ತೆ ಆಕ್ಸಿಜನ್ ಇರಬೇಕು. ಸೊ ಪ್ರಾಡಕ್ಟ್ ಏನ್ ಫಾರ್ಮೇಶನ್ ಆಗಬೇಕು, ನೈಟ್ರಿಕ್ ಆಕ್ಸೈಡ್ ಮತ್ತೆ ವಾಟರ್ ಮಾಲಿಕ್ಯೂಲ್ಸ್ ಬರುತ್ತೆ. ಕೆಟಲಿಸ್ಟ್ ನೆನಪಲ್ಲಿ ಪ್ಲಾಟಿನಂ ಮತ್ತೆ ರೋಡಿಯಂ ಗಾಸ್ ಯೂಸ್ ಮಾಡ್ತೀರಾ. ಆಪ್ಟಿಮಮ್ ಟೆಂಪರೇಚರ್ 500 ಕೆಲ್ವಿನ್ ಇರುತ್ತೆ. 9 ಬಾರ್ ಪ್ರೆಷರ್ ನ ಅಪ್ಲೈ ಮಾಡ್ತಾ ಇದ್ರೆ. ಸೊ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ 4, 5, 6 ನೆನ್ಪಿಟ್ಕೊಳ್ಳಿ. ಸೊ ಎಷ್ಟು ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಾ ತಗೊಂಡಿರ್ತೀರೋ ಅಷ್ಟು ಮಾಲಿಕ್ಯೂಲ್ಸ್ ಆಫ್ ನೈಟ್ರಿಕ್ ಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ನೈಟ್ರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಸ್ಟೆಪ್ ಅಲ್ಲಿ ನೈಟ್ರಿಕ್ ಆಕ್ಸೈಡ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ ನೈಟ್ರಿಕ್ ಆಕ್ಸೈಡ್ ನ ನೈಟ್ರೋಜನ್ ಡೈಆಕ್ಸೈಡ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಹಾಗಾಗಿ ಸ್ಟೆಪ್ 2 ನ ನಾವೇನಂತ ಹೇಳ್ತೀವಿ ಅಂದ್ರೆ ಆಕ್ಸಿಡೇಷನ್ ಆಫ್ ನೈಟ್ರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. Okay, oxidation of nitric oxide. Okay, oxidation is nothing but addition of oxygen. Nitric acid is like 2NO, so usually gaseous state ಅಲ್ಲಿ ಇರುತ್ತೆ. Oxidation is addition of oxygen. Oxygen ಸಹ gaseous state ಅಲ್ಲಿ ಇದೆ. So reversible reaction. Okay, so ಎರಡೂ ಸಹ addition of oxygen ಆಗಿರೋದ್ರಿಂದ exothermic reaction ಇರುತ್ತೆ. All oxidation process are exothermic ಅಂತ ಹೇಳ್ತೀವಿ because some amount of energy release ಆಗುತ್ತೆ. So second step ಅಲ್ಲೂ ಸಹ oxidation ಮಾಡೋದ್ರಿಂದ ಇದು ಸಹ ಏನಾಗಿರುತ್ತೆ ಅಂದ್ರೆ, ಸೊ ಇದು ರಿವರ್ಸಿಬಲ್ ರಿಯಾಕ್ಷನ್ ಜೊತೆಗೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ನೈಟ್ರಿಕ್ ಆಕ್ಸೈಡ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ NO2. ಸೊ ಫಾರ್ಮೇಶನ್ ಆಗಿರ್ತಕ್ಕಂಥ ನೈಟ್ರೋಜನ್ ಡೈಆಕ್ಸೈಡ್ ಸಹ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ ಅಂದ್ರೆ ಗೇಸಿಯಸ್ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಅಮೋನಿಯಾನ ನೈಟ್ರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ರ. ಓಕೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ ನೈಟ್ರಿಕ್ ಆಕ್ಸೈಡ್ ನ ಆಕ್ಸಿಡೇಷನ್ ಮಾಡಿ ನೈಟ್ರೋಜನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ರ. ಸೊ ಥರ್ಡ್ ಸ್ಟೆಪ್ ಅಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ ನೈಟ್ರೋಜನ್ ಡೈಆಕ್ಸೈಡ್ ನ ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಮಾಡ್ತೀರಾ. ಇಸ್ ನಥಿಂಗ್ ಬಟ್ ಡಿಸಲ್ಯೂಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ತೀರಾ. ಸ್ಟೆಪ್ 3 ಡಿಸಲ್ಯೂಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಡಿಸಲ್ಯೂಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಅಂದ್ರೆ, ಸೊ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ನ ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಮಾಡ್ತಾ ಇದೀನಿ. 3 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀನಿ. H2O, ಸೊ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ. ಓಕೆ, ಸೊ ಇದಕ್ಕೆ ಯಾವ ಗ್ಯಾಸ್ ನ ಪಾಸ್ ಮಾಡ್ತಾ ಇದ್ದೀನಿ, ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ನ ಪಾಸ್ ಮಾಡ್ತಾ ಇದೀನಿ. NO2, ಸೊ ಗೇಸಿಯಸ್ ಸ್ಟೇಟ್ ಅಲ್ಲಿ ಇದೆ. ಸೊ ಗೇಸಿಯಸ್ ಸ್ಟೇಟ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ನ ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಸೊ ನೈಟ್ರಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ 2HNO3. ಓಕೆ, ಇದು ಫಾರ್ಮೇಶನ್ ಆಗಿರ್ತಕ್ಕಂಥ ನೈಟ್ರಿಕ್ ಆಸಿಡ್. ಸೊ ಅಡಿಷನ್ ಆಫ್ ವಾಟರ್ ಇರೋದ್ರಿಂದ ಅಕ್ವೇಸ್ ಮೀಡಿಯಂ ಅಲ್ಲಿ ಇರುತ್ತೆ. ಪ್ಲಸ್ ಅದ್ರ ಜೊತೆಗೆ ಓಕೆ, ಸೊ NO ನೈಟ್ರಿಕ್ ಆಕ್ಸೈಡ್ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ ನೈಟ್ರಿಕ್ ಆಕ್ಸೈಡ್ ಗೇಸಿಯಸ್ ಸ್ಟೇಟ್ ಅಲ್ಲಿ ಇದೆ.
ಸೊ HNO3 ಅಕ್ವೇಸ್ ಮೀಡಿಯಂ ಅಲ್ಲಿ ಇದೆ. ಫಾರ್ಮೇಶನ್ ಆಗಿರ್ತಕ್ಕಂಥ ನೈಟ್ರಿಕ್ ಆಕ್ಸೈಡ್ ನ ಮತ್ತೆ ರೀಸೈಕಲ್ ಮಾಡ್ತೀರಾ, ರೀಸೈಕಲ್ ಮಾಡ್ತಾ ಇದೀರಾ ಅಂದ್ರೆ ಮತ್ತೆ ಸೆಕೆಂಡ್ ಸ್ಟೆಪ್ ಕನ್ವರ್ಟ್ ಮಾಡ್ತೀರಾ. ಸೊ ಮತ್ತೆ ಇಲ್ಲಿ ರಿಲೀಸ್ ಆಗಿರ್ತಕ್ಕಂಥ ನೈಟ್ರಿಕ್ ಆಕ್ಸೈಡ್ ನ ಸೊ ಆಕ್ಸಿಡೇಷನ್ ಮಾಡಿ ಮತ್ತೆ ಏನ ಕನ್ವರ್ಟ್ ಮಾಡ್ತೀರಾ ಅಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಕನ್ವರ್ಟ್ ಮಾಡ್ತೀರಾ. ಸೊ ಇದೇ ತರ ರೀಸೈಕ್ಲಿಂಗ್ ಪ್ರೋಸೆಸ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ಡಿಸಲ್ಯೂಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ನ ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಅಕ್ವೇಸ್ ನೈಟ್ರಿಕ್ ಆಸಿಡ್ ಫಾರ್ಮೇಶನ್ ಆಗಿರುತ್ತೆ. ಇಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ ನೈಟ್ರಿಕ್ ಆಸಿಡ್ ನ ಡಿಸ್ಟಿಲೇಷನ್ ಪ್ರೋಸೆಸ್ ನ ಮಾಡಿದ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ 68% ಬೈ ಮಾಸ್ ಆಫ್ ನೈಟ್ರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. 68% ಬೈ ಮಾಸ್ ಆಫ್ ನೈಟ್ರಿಕ್ ಆಸಿಡ್ ಇಸ್ ಕಾಲ್ಡ್ ಆಸ್ ಲ್ಯಾಬೊರೇಟರಿ ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಲಸ್ ನನಗೆ ಇನ್ನೂ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕು. 68% ಇದೆ ಅಂದ್ರೆ 68 ml 100 ml ನ ಕನ್ಸಿಡರ್ ಮಾಡಿದ್ರೆ 68 ml ನೈಟ್ರಿಕ್ ಆಸಿಡ್ ಇರುತ್ತೆ. ಇನ್ನ 32 ml ಏನಿರುತ್ತೆ ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ನನಗೆ ಕಾನ್ಸಂಟ್ರೇಷನ್ ಇನ್ನೂ ಜಾಸ್ತಿ ಆಗ್ಬೇಕು ಅಂದ್ರೆ ಸೊ ಇಲ್ಲಿ 68% ಇರೋದು 90, 92, 98% ತನಕ ಹೋಗ್ಬೇಕು. ಸೊ ನನಗೆ ಮ್ಯಾಕ್ಸಿಮಮ್ ಅಪ್ರಾಕ್ಸಿಮೇಟ್ಲಿ 98% ತನಕ ನಾನು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಬಹುದು. ಸೊ ಇದರ 98% ಆಫ್ ಕಾನ್ಸಂಟ್ರೇಟೆಡ್ ನನಗೆ ನೈಟ್ರಿಕ್ ಆಸಿಡ್ ಬೇಕು ಅಂದ್ರೆ ಇಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ 68% ಲ್ಯಾಬೊರೇಟರಿ ಗ್ರೇಡ್ ಏನಿದೆಯೋ ಸೊ ಇದನ್ನ ಓಕೆ ಸೊ ಸ್ಟ್ರಾಂಗ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಅದರಲ್ಲಿ ಇರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ಸ್ ನ ರಿಮೂವ್ ಮಾಡುತ್ತೆ. ಬಿಕಾಸ್ ಸಲ್ಫ್ಯೂರಿಕ್ ಆಸಿಡ್ ಆಕ್ಟ್ಸ್ ಆಸ್ ಸ್ಟ್ರಾಂಗ್ ಓಕೆ ಸೊ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಹೇಳ್ತೀರಾ. ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿರೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ಸ್ ನ ರಿಮೂವ್ ಮಾಡಿ ಸೊ ನಮಗೆ ಮ್ಯಾಕ್ಸಿಮಮ್ ಎಷ್ಟು ಪರ್ಸೆಂಟ್ ನೈಟ್ರಿಕ್ ಆಸಿಡ್ ಸಿಗುತ್ತೆ ಅಂದ್ರೆ 98% ಆಫ್ ನೈಟ್ರಿಕ್ ಆಸಿಡ್ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ನಿಮಗೆ ಕ್ವಶನ್ಸ್ ಕೇಳಬೇಕಾದ್ರೆ ಹೌ ಡು ಯು ಪ್ರಿಪೇರ್ 98% ನೈಟ್ರಿಕ್ ಆಸಿಡ್ ಬೈ ಯೂಸಿಂಗ್ ಆಸ್ವಾಲ್ಡ್ ಪ್ರೋಸೆಸ್ ಅಂತ ನಾವು ಕೇಳಬಹುದು, ಅಥವಾ ಎಕ್ಸ್ಪ್ಲೈನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಓಕೆ ಸೊ ಬೈ ಯೂಸಿಂಗ್ ಆಸ್ವಾಲ್ಡ್ ಪ್ರೋಸೆಸ್ ಅಂತ ಕೇಳಬಹುದು. ಸೊ ಸಿಂಪಲ್ 3 ಸ್ಟೆಪ್ ಗೆ ಸೊ ಒಂದೊಂದು ಮಾರ್ಕ್ಸ್ ಇರುತ್ತೆ. ಪ್ಲಸ್ ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೊ ರಿಯಾಕ್ಷನ್ಸ್ ನ ಬರೀಬೇಕಾದ್ರೆ ಫಿಸಿಕಲ್ ಸ್ಟೇಟ್ ಆಫ್ ದ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ಸ್ ನ ಮೇಂಟೈನ್ ಮಾಡಿ. ಸೊ ಎಲ್ಲಾ ರಿಯಾಕ್ಷನ್ಸ್ ಒಂದೊಂದು ಮಾರ್ಕ್ಸ್ ಇರುತ್ತೆ. ಸೊ 3 ಸ್ಟೆಪ್ ಇದೆ. ಸೊ ಫಸ್ಟ್ ಸ್ಟೆಪ್ ಕೆಟಲಿಟಿಕ್ ಆಕ್ಸಿಡೇಷನ್ ಆಫ್ ಅಮೋನಿಯಾ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆಕ್ಸಿಡೇಷನ್ ಆಫ್ ನೈಟ್ರಿಕ್ ಆಸಿಡ್. ಸೊ ಥರ್ಡ್ ಸ್ಟೆಪ್ ಅಲ್ಲಿ ಡಿಸಲ್ಯೂಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಸೊ 3 ಸ್ಟೆಪ್ ಇಂಪಾರ್ಟೆಂಟ್. ಓಕೆ 3 ಮಾರ್ಕ್ಸ್ ಗೆ ತುಂಬಾ ಸಲ ರಿಪೀಟ್ ಆಗಿದೆ.